ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್. ಇವತ್ತಿನ ಈ ತರಗತಿಯಲ್ಲಿ ನಾವು ಫಸ್ಟ್ ಸಪ್ಲಿಮೆಂಟರಿ ರೀಡಿಂಗ್ ಅರುಣಾ ಅಸಫ್ ಅಲಿ ದ ಗ್ರೇಟ್ ಪೆಟ್ರಿಯಾಟ್ ಈ ಒಂದು ಗದ್ಯ ಪಾಠವನ್ನು ಅಧ್ಯಯನ ಮಾಡ್ತಾ ಸಾಗೋಣ ಸ್ನೇಹಿತರೆ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ನಾವು ಈ ಒಂದು ಪಾಠವನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಇಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ಸೂಚನೆ, 8, 9 ಮತ್ತು 10ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಎಲ್ಲ ಪಾಠಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು ಅವುಗಳ ಪ್ರಶ್ನೆ ಉತ್ತರಗಳು ಸಹಿತ ನೀವು ಈ ಒಂದು ಚಾನಲ್ನಲ್ಲಿ ಕಂಡುಕೊಳ್ಳಬಹುದಾಗಿದೆ ಸ್ನೇಹಿತರೆ. ಈಗ ಈ ಒಂದು ಗದ್ಯವನ್ನು ನಾವು ಆರಂಭಿಸೋಣ. ಸಪ್ಲಿಮೆಂಟರಿ ರೀಡಿಂಗ್ ಫಸ್ಟ್ ಅರುಣಾ ಅಸಫ್ ಅಲಿ. ಅರುಣಾ ಅಸಫ್ ಅಲಿ ಅಂತಕ್ಕಂತಹ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ್ತಿಯ ಬಗ್ಗೆ ಈ ಒಂದು ಗದ್ಯ ಪಾಠದಲ್ಲಿ ನಾವು ಅರ್ಥ ಮಾಡಿಕೊಳ್ಳಲಿದ್ದೇವೆ, ಅವರ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ದ ಗ್ರೇಟ್ ಪೆಟ್ರಿಯಾಟ್, ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರತಿ ಅಥವಾ ದೇಶಾಭಿಮಾನಿ ಅಂತ ನಾವಿಲ್ಲಿ, ಅಥವಾ ದೇಶಪ್ರೇಮಿ ಅಂತಲೂ ಸಹಿತ ನಾವಿಲ್ಲಿ ಹೇಳಬಹುದಾಗಿದೆ. ಈ ಒಂದು ಪಾಠವನ್ನು ಎಡಿಟೆಡ್, ಸಂಪಾದಿಸಲಾಗಿದೆ. ಸೊ ವಿ ಸ್ಟಾರ್ಟ್ ಫ್ರಮ್ ಇಂಟ್ರೊಡಕ್ಷನ್. ಈಗ ನಾವು ಈ ಒಂದು ಪಾಠದ ಬಗ್ಗೆ ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ. ಇಟ್ ಈಸ್ ಕಾಮನ್ ನಾಲೆಜ್ ದ್ಯಾಟ್ ದ ಬ್ರಿಟಿಷ್ ಎಂಪೈರ್ ಸ್ಪ್ರೆಡ್ ಆಲ್ ಓವರ್ ದ ಗ್ಲೋಬ್ ಇನ್ ದ ಪಾಸ್ಟ್. ಇದು ಸಾಮಾನ್ಯವಾಗಿರ್ತಕ್ಕಂತಹ ಜ್ಞಾನ ಏನಂತಂದರೆ, ಬ್ರಿಟಿಷ್ ಎಂಪೈರ್, ಬ್ರಿಟಿಷ್ ಸಾಮ್ರಾಜ್ಯ ಅಂತಕ್ಕಂಥದ್ದು ಸ್ಪ್ರೆಡ್, ಹರಡಿಕೊಂಡಿತ್ತು, ಆಲ್ ಓವರ್ ದ ಗ್ಲೋಬ್, ಜಗತ್ತಿನಾದ್ಯಂತ ಈ ಒಂದು ಬ್ರಿಟಿಷ್ ಸಾಮ್ರಾಜ್ಯ ಹರಡಿಕೊಂಡಿತ್ತು ಭೂತಕಾಲದಲ್ಲಿ. ಅವರ್ ಡಿಯರ್ ಮದರ್ಲ್ಯಾಂಡ್, ನಮ್ಮ ಮಾತೃಭೂಮಿಯು ಕೂಡ ವಾಸ್ ಅ ಪಾರ್ಟ್ ಆಫ್ ಇಟ್, ಅದರ ಒಂದು ಭಾಗವಾಗಿದ್ದಿತ್ತು. ಬ್ರಿಟಿಷ್ ಎಂಪೈರ್ ಅಂದರೆ ಬ್ರಿಟಿಷರ ಒಂದು ಸಾಮ್ರಾಜ್ಯದ ಭಾಗವಾಗಿತ್ತು ನಮ್ಮ ಮಾತೃಭೂಮಿ ಭಾರತ. ರೀಲಿಂಗ್ ಅಂಡರ್ ದ ಥೈರನಿ ಆಫ್ ಆಪ್ರೆಸರ್ಸ್, ಇದು ಬ್ರಿಟಿಷರ ಒಂದು ದಬ್ಬಾಳಿಕೆಯ ಮತ್ತು ನಿರಂಕುಶ ಅಧಿಕಾರದ ನಡುಕ ಮತ್ತು ಕಂಪನಕ್ಕೆ ಒಳಗಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ರೀಲಿಂಗ್ ಅಂದರೆ ನಡುಕ ಅಥವಾ ಕಂಪನ ಎಂದು ಅರ್ಥ ಆಗುತ್ತದೆ. ಅಂಡರ್ ದ ಥಿಯರ್ನಿ ಆ್ಯಂಡ್ ಆಫ್ ಆಪ್ರೆಸರ್ಸ್, ಈ ಒಂದು ನಿರಂಕುಶ ಅಧಿಕಾರ ಮತ್ತು ಒಂದು ದಬ್ಬಾಳಿಕೆಗಾರರ ಒಂದು ಕೈ ಕೆಳಗಡೆ ನಮ್ಮ ದೇಶ ಆವಾಗ ಇತ್ತು. ಶಿ ಫೌಂಡ್ ಸೋಲೆಸ್, ಇಲ್ಲಿ ಶಿ ಅಂತಂದರೆ ಭಾರತ ಮಾತೆ ಅಥವಾ ಮದರ್ ಇಂಡಿಯಾ ಅಂತ ಹೇಳ್ಬೋದು, ಅಥವಾ ಮದರ್ ಲ್ಯಾಂಡ್ ಅಂತ ಹೇಳ್ಬೋದು. ಶಿ ಫೌಂಡ್ ಸೋಲೆಸ್, ಅವಳು ಇಲ್ಲಿ ಸಮಾಧಾನವನ್ನು ಅಥವಾ ಶಾಂತಿಯನ್ನು ಪಡೆದುಕೊಂಡಳು. ಯಾವಾಗ ಅಂತಂದರೆ, ಇನ್ ದ ಎಫರ್ಟ್ಸ್ ಆಫ್ ದ ಫ್ರೀಡಮ್ ಫೈಟರ್, ಇಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಪ್ರಯತ್ನಗಳಲ್ಲಿ ಅವಳು ಭಾಳಷ್ಟು ಸಮಾಧಾನ ಮತ್ತು ಶಾಂತಿಯನ್ನು ಪಡೆದುಕೊಂಡಳು ಅಥವಾ ಕಂಡುಕೊಂಡಳು. ದ್ಯಾಟ್ ವಿಲ್ಲಿಂಗ್ಲಿ ಶೆಡ್ ದೇರ್ ಲಾಸ್ಟ್ ಡ್ರಾಪ್ ಆಫ್ ಬ್ಲಡ್ ಟು ರಿಡೀಮ್ ಹರ್ ಫ್ರಮ್ ದ ಶಾಕಲ್ಸ್ ಆಫ್ ಬಾಂಡೇಜ್. ಇಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ ತರುಣ ಮತ್ತು ತರುಣಿಯರು ಏನು ಮಾಡಿದರು ಅಂತಂದರೆ, ತಮ್ಮ ಮನಸ್ಪೂರ್ವಕವಾಗಿ ತಮ್ಮ ದೇಹದ ಕೊನೆಯ ಒಂದು ರಕ್ತದ ಹನಿ ಇರುವವರೆಗೂ ಸಹಿತ ಈ ಭಾರತ ಮಾತೆಗಾಗಿ ಏನು ಮಾಡ್ತಾರೆ, ಹೋರಾಟವನ್ನು ಮಾಡ್ತಾರೆ. ಅದು ವಿಲ್ಲಿಂಗ್ಲಿ, ಮನಸ್ಪೂರ್ವಕವಾಗಿ. ಶೆಡ್ ದೇರ್ ಲಾಸ್ಟ್ ಡ್ರಾಪ್ ಆಫ್ ಬ್ಲಡ್, ಕೊನೆಯ ಹನಿ ರಕ್ತ ಇರುವವರೆಗೂ ಸಹಿತ ಏನು ಮಾಡ್ತಾರೆ, ರಿಡೀಮ್ ಹರ್ ಫ್ರಾಮ್ ದ ಶಾಕಲ್ಸ್ ಆಫ್ ಬಾಂಡೇಜ್. ಈ ಒಂದು ರಿಡೀಮ್ ಅಂತಕ್ಕಂಥದ್ದು ಶಾಪ ವಿಮೋಚನೆಗಾಗಿ. ಈಗ ಭಾರತ ಮಾತೆ ಬ್ರಿಟಿಷರ ಒಂದು ಸಂಕೋಲೆಯಲ್ಲಿದ್ದಾಳೆ. ಒಂದು ಬ್ರಿಟಿಷರು ಭಾರತ ಮಾತೆಯನ್ನು ತಮ್ಮ ಕೈ ಕೆಳಗಿಟ್ಕೊಂಡಿದ್ದಾರೆ, ಅವಳಿಗೆ ಸಂಕೋಲೆಯನ್ನು ತೊಡಿಸಿಬಿಟ್ಟಿದ್ದಾರೆ ಅಂಥೇಳಿ ಆ ಒಂದು ಶಾಕಲ್ಸ್ ಆಫ್ ಬಾಂಡೇಜ್, ಆ ಒಂದು ಏನು ಸಂಕೋಲೆಯಿಂದ, ಆ ಸಂಕೋಲೆಯ ಬಂಧನದಿಂದ ಅವಳನ್ನು ಸ್ವತಂತ್ರಗೊಳಿಸಲು ಅಥವಾ ಶಾಪ ವಿಮೋಚನೆಯನ್ನು ಮಾಡುವುದಕ್ಕಾಗಿ ಎಷ್ಟೋ ಜನ ತರುಣ ತರುಣಿಯರು ತಮ್ಮ ಜೀವನದ ಹಂಗನ್ನು ತೊರೆದು ಏನು ಮಾಡ್ತಾ ಇದ್ದಾರೆ, ಹೋರಾಟವನ್ನು ಮಾಡ್ತಾಯಿದ್ರು. ಅಂತಹ ಒಂದು ಪ್ರಯತ್ನದಲ್ಲಿ ತಾಯಿ ಭಾರತ ಮಾತೆ ಶಾಂತಿ ಸಮಾಧಾನವನ್ನು ಕಂಡುಕೊಳ್ತಾ ಇದ್ರು ಅಂಥೇಳಿ ನಮಗೆ ಗೊತ್ತಾಗುತ್ತೆ. ಒನ್ ಸಚ್ ಲುಮಿನರಿ ವಾಸ್, ಅಂತಹ ಒಂದು ತರುಣಿಯರಲ್ಲಿ, ಒನ್ ಸಚ್ ಲುಮಿನರಿ ಅಂತಂದರೆ ಅಂತಹ ಒಂದು ತರುಣಿ ಯಾರು ಇಲ್ಲಿ, ಅಂತಹ ಒಂದು ಪ್ರತಿಭಾವಂತೆ ಯಾರು ಅಂತಂದರೆ, ಒನ್ ಸಚ್ ಲುಮಿನರಿ, ಅಂಥ ಪ್ರತಿಭಾಶಾಲಿ ಯಾರು ಅಂತಂದರೆ ಅರುಣಾ ಅಸಫ್ ಅಲಿ ಅವರಾಗಿದ್ದು. ದ ಫೇಮಸ್ ಫ್ರೀಡಮ್ ಫೈಟರ್, ಒಬ್ಬ ಜನಪ್ರಿಯವಾಗಿರ್ತಕ್ಕಂತಹ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿದ್ದರು.
ದ ಚಾಂಪಿಯನ್ ಆಫ್ ದ ಕಾಸ್ ಆಫ್ ವುಮೆನ್. ಮತ್ತು ಹೆಣ್ಣು ಮಗಳು ಎನ್ನುವಂಥ ಕಾರಣಕ್ಕಾಗಿ ಇವಳು ವೀರಾಗ್ರಣಿಯೂ ಸಹಿತ ಆಗಿದ್ದಳು ಅಂತೇಳಿ ನಮಗೆ ಗೊತ್ತಾಗುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ವಿ already discussed about this introduction. Completely we discussed this, and let us start the lesson now. Read the following biography of this valiant woman whose remarkable achievement is attached in our history. Read the following biography. ಕೆಳಗೆ ಕೊಟ್ಟಿರ್ತಕ್ಕಂತಹ ಅವಳ ಜೀವನ ಚರಿತ್ರೆಯನ್ನು ನೀವು ಓದಿಕೊಳ್ಬೋದು. ಅರುಣಾ ಅಸಫ್ ಅಲಿಯವರ ಒಂದು ಜೀವನ ಚರಿತ್ರೆಯನ್ನು ಈ ಕೆಳಗೆ ಕೊಡಲಾಗಿದೆ. ಆಫ್ ದಿಸ್ ವೈಲೆಂಟ್ ವುಮನ್, ವೈಲೆಂಟ್ ಅಂದರೆ ಶೂರ ಮಹಿಳೆಯ, ಧೀರ ಮಹಿಳೆಯ ಬಗ್ಗೆ ಕೊಡಲಾಗಿದೆ. ಯಾರ ಒಂದು ಸಾಧನೆಗಳು ಇವತ್ತು ನಮ್ಮ ಭಾರತದ ಇತಿಹಾಸದಲ್ಲಿ ನಾವು ಗುರುತಿಸಬಹುದಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥವರು. ಹೂಸ್ ರಿಮಾರ್ಕೇಬಲ್ ಅಚೀವ್ಮೆಂಟ್ ಈಸ್ ಅಟ್ಯಾಚ್ಡ್ ಇನ್ ಅವರ್ ಹಿಸ್ಟ್ರಿ. ಭಾರತದ ಒಂದು ಇತಿಹಾಸದಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆ ಇವತ್ತು ನಾವು ಗುರುತಿಸಬಹುದಾಗಿದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಈಗ ನಾವು ಮೊದಲನೇ ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡ್ತಾ ಸಾಗೋಣ. ನೋನ್ ಆ್ಯಸ್ ದ ಗ್ರ್ಯಾಂಡ್ ಓಲ್ಡ್ ಲೇಡಿ ಆಫ್ ದ ಇಂಡಿಪೆಂಡೆನ್ಸ್ ಮೂವ್ಮೆಂಟ್. ಅರುಣಾ ಅಸಫ್ ಅಲಿ ವಾಸ್ ನೋನ್ ಆ್ಯಸ್ ದ ಗ್ರ್ಯಾಂಡ್ ಓಲ್ಡ್ ಲೇಡಿ ಆಫ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್. ಭಾರತದ ಸ್ವಾತಂತ್ರ್ಯ ಚಳವಳಿಯ ಒಂದು ಗ್ರ್ಯಾಂಡ್, ಮಹೋನ್ನತ ಹೆಣ್ಣು ಮಗಳು ಎಂದು ಇವಳನ್ನು ಗುರುತಿಸಲಾಗುತ್ತದೆ. ಅರುಣಾ ಅಸಫ್ ಅಲಿ ವಾಸ್ ಅ ಫೈರಿ ಲೀಡರ್. ಅರುಣಾ ಅಸಫ್ ಅಲಿ ಅಂತಕ್ಕಂಥವರು ಒಂದು ಆವೇಶಭರಿತ ಮತ್ತು ಕೆರಳಿದ ಒಬ್ಬ ಹೆಣ್ಣು ಮಗಳಾಗಿದ್ದಳು ಅಥವಾ ನಾಯಕಿಯಾಗಿದ್ದಳು. ಅರುಣಾ ಅಸಫ್ ಅಲಿ ವಾಸ್ ಅ ಫೈರಿ ಲೀಡರ್ who plunged headlong into politics at a time when the freedom struggle was raging and the youth were laying down their lives for the country's independence. ಈಗ ಅರುಣಾ ಅಸಫ್ ಅಲಿ ವಾಸ್ ಅ ಫೈರಿ ಲೀಡರ್. ಇವರು ಭಾಳಷ್ಟು ಕೆರಳಿದ ಒಬ್ಬ ನಾಯಕಿಯಾಗಿದ್ದು, ಇವರು ಏನು ಮಾಡ್ತಾರೆ ಅಂತಂದರೆ ಇವರು ರಭಸದಿಂದ ಏನು ಮಾಡ್ತಾರೆ, ಈ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕುತ್ತಾರೆ. ಹೂ ಪ್ಲಂಜ್ಡ್, ಹೆಡ್ಲಾಂಗ್ ಅಂದರೆ ಇಲ್ಲಿ ಹಿಂದು ಮುಂದು ನೋಡದೆ ಅಂತ ಅರ್ಥ ಆಗುತ್ತೆ. ಇಂಟು ಪಾಲಿಟಿಕ್ಸ್, ರಾಜಕಾರಣದಲ್ಲಿ ಧುಮುಕುತ್ತಾರೆ. ಯಾವ ಸಮಯದಲ್ಲಿ ಅವರು ರಾಜಕಾರಣದಲ್ಲಿ ಧುಮುಕುತ್ತಾರೆ ಅಂತಂದರೆ ಅಟ್ ಅ ಟೈಮ್ ವೆನ್ ದ ಫ್ರೀಡಮ್ ಸ್ಟ್ರಗಲ್ ವಾಸ್ ರೇಸಿಂಗ್. ಅಂದರೆ ಯಾವಾಗ ಸ್ವಾತಂತ್ರ್ಯ ಹೋರಾಟ ಅಂತಕ್ಕಂಥದ್ದು ಭಾಳಷ್ಟು ಏನಾಗ್ತಾ ಇತ್ತು, ಉಗ್ರ ಸ್ವರೂಪವನ್ನು ಪಡಿತಾ ಇತ್ತು, ರೇಸಿಂಗ್ ಆಗ್ತಾ ಇತ್ತು. ಆ್ಯಂಡ್ ಯೂತ್ ವೇರ್, ಆವಾಗಿನ ತರುಣ ಮತ್ತು ತರುಣಿಯರು ಏನು ಮಾಡ್ತಾಯಿದ್ರು, ಲಾಯಿಂಗ್ ಡೌನ್ ದೇರ್ ಲೀವ್ಸ್ ಫಾರ್ ದ ಕಂಟ್ರೀಸ್ ಇಂಡಿಪೆಂಡೆನ್ಸ್. ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವವನ್ನು ಅರ್ಪಿಸ್ತಾ ಇದ್ದರು. ಅಂತಹ ಸಮಯದಲ್ಲಿ ಅರುಣಾ ಅಸಫ್ ಅಲಿ ಅಂತಕ್ಕಂಥವರು ರಾಜಕಾರಣಕ್ಕೆ ಧುಮುಕಿದರು ಅಂತ ಹೇಳ್ತಾ ಇದ್ದಾರೆ. Born into an Orthodox Hindu Bengali family in 1909 at Kalka in Haryana. Aruna Asaf Ali was born into an Orthodox Hindu family. ಅರುಣಾ ಅಸಫ್ ಅಲಿ ಅವರು ಒಂದು ಸಂಪ್ರದಾಯಸ್ಥ ಹಿಂದೂ ಬೆಂಗಾಲಿ ಕುಟುಂಬದಲ್ಲಿ 1909ರಲ್ಲಿ ಕಲ್ಕಾ ಅಂತಕ್ಕಂಥ ಒಂದು ಸಣ್ಣ ಹಳ್ಳಿಯಲ್ಲಿ ಹರಿಯಾಣ ರಾಜ್ಯದಲ್ಲಿ ಹುಟ್ಟಿದರು ಅಂತ. ಅರುಣಾ ಬ್ರೋಕ್ ಕನ್ವೆನ್ಷನ್ ಆಟ್ ದ ಏಜ್ ಆಫ್ 19. ಅರುಣಾ ಅಸಫ್ ಅಲಿ ಅವರು ಏನು ಮಾಡ್ತಾರೆ, ಬ್ರೋಕ್ ಕನ್ವೆನ್ಷನ್ಸ್ ಅಂದರೆ ರೂಢಿ ಮತ್ತು ಸಂಪ್ರದಾಯಗಳನ್ನು ತಮ್ಮ 19ನೇ ವಯಸ್ಸಿನಲ್ಲಿ ಮುರಿದು ಬಿಡ್ತಾರೆ. ಟು ಮ್ಯಾರಿ ಅಸಫ್ ಅಲಿ. ಇಲ್ಲಿ ಮ್ಯಾರಿ ಅಸಫ್ ಅಲಿ ಅಂತಕ್ಕಂಥವರನ್ನು ಅವರು ಮದುವೆ ಆಗ್ತಾರೆ. ಹೀಗೆ ಒಬ್ಬ ಮುಸ್ಲಿಂ ಯುವಕನನ್ನು ಅವರು ಮದುವೆ ಆಗುವ ಮುಖಾಂತರವಾಗಿ ಅವರು ಈ ಒಂದು ಕನ್ವೆನ್ಷನ್ಸನ್ನು, ರೂಢಿ ಮತ್ತು ಸಂಪ್ರದಾಯಗಳನ್ನು ಮುರಿದು ಬಿಡ್ತಾರೆ. ಪ್ರಾಮಿನೆಂಟ್ ಫಿಗರ್ ಇನ್ ದ ಫ್ರೀಡಮ್ ಸ್ಟ್ರಗಲ್. ಇಲ್ಲಿ ಅಸಫ್ ಅಲಿ ಅವರು ಏನಾಗಿರ್ತಾರೆ ಅಂದರೆ ಒಬ್ಬ ಪ್ರಮುಖ ವ್ಯಕ್ತಿ, ಅಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಳಷ್ಟು ಪ್ರಮುಖ ವ್ಯಕ್ತಿಯಾಗಿರ್ತಾರೆ ಅಸಫ್ ಅಲಿ ಅಂತಕ್ಕಂಥವರು. ಆ್ಯಂಡ್ 20 years ಹರ್ ಸೀನಿಯರ್. ಅವರು ಅರುಣಾ ಅಸಫ್ ಅಲಿಗಿಂತ 20 ವರ್ಷ ಹಿರಿಯರು ಅಥವಾ ದೊಡ್ಡವರು ಅಂತ ಹೇಳ್ತಾ ಇದ್ದಾರೆ. ಹರ್ ಮ್ಯಾರೇಜ್ ಬ್ರಾಟ್ ಹರ್ ಫೇಸ್ ಟು ಫೇಸ್ ವಿತ್ ದ ಫ್ರೀಡಮ್ ಸ್ಟ್ರಗಲ್. ಯಾವಾಗ ಅರುಣಾ ಅಸಫ್ ಅಲಿ ಅವರು ಅಸಫ್ ಅಲಿ ಅವರನ್ನು ಮದುವೆಯಾದರು, ಆವಾಗ ಈ ಒಂದು ಸ್ವಾತಂತ್ರ್ಯ ಹೋರಾಟ ಅವರ ಎದುರು ಬದುರಾಯಿತು ಅಂತ ಹೇಳ್ತಾ ಇದ್ದಾರೆ. ಸ್ಟ್ರಗಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್, ಸಾಮಾಜಿಕ ಸೇವೆ ವಿಚ್ ಶಿ ಪರ್ಸ್ಯೂಡೆಡ್ ಥ್ರೂಔಟ್ ಹರ್ ಲೈಫ್. ಆ ಒಂದು ಸಾಮಾಜಿಕ ಸೇವೆಯನ್ನು ಇವಳು ನಿರಂತರವಾಗಿ ಅನುಸರಿಸ್ತಾ ಬಂದಳು ಆತಳ ಒಂದು ಜೀವನದುದ್ದಕ್ಕೂ. ಅವಳ ಜೀವನದುದ್ದಕ್ಕೂ ಅವಳು ಸಮಾಜ ಸೇವೆಯನ್ನು ಮಾಡ್ತಾನೆ ಬಂದಳು ಅಂತ ಹೇಳ್ತಾ ಇದ್ದಾರೆ. ಇನ್ನು 3ನೇ ಪ್ಯಾರಾಗ್ರಾಫನ್ನು ನೋಡ್ತಾ ಸಾಗೋಣ ಸ್ನೇಹಿತರೆ.
Aruna Asaf Ali's first major political involvement was during the Salt Satyagraha when she addressed a public meeting and led procession. ಅರುಣಾ ಅಸಫ್ ಅಲಿ ಅವರು ಪ್ರಮುಖವಾದಂತಹ ಒಂದು ರಾಜಕೀಯ ಒಳಗೊಳ್ಳುವಿಕೆ ಯಾವಾಗ ಆರಂಭ ಆಯಿತು ಅಂತಂದರೆ ಡ್ಯೂರಿಂಗ್ ಸಾಲ್ಟ್ ಸತ್ಯಾಗ್ರಹ, ಅದು ಉಪ್ಪಿನ ಸತ್ಯಾಗ್ರಹದ ಸಮಯದಲ್ಲಿ ಇವರು ರಾಜಕೀಯವಾಗಿ ಭಾಗವಹಿಸಲು ಆರಂಭ ಮಾಡಿದರು ಅಥವಾ ಒಳಗೊಳ್ಳುವಿಕೆಗೆ ಆರಂಭ ಮಾಡಿದರು. ವ್ಯಾನ್ ಸಿ ಅಡ್ರೆಸ್ಡ್ ಪಬ್ಲಿಕ್ ಮೀಟಿಂಗ್, ಯಾವಾಗ ಅರುಣಾ ಅಸಫ್ ಅಲಿಯವರು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಆ್ಯಂಡ್ ಲೆಡ್ ಪ್ರೊಸೆಷನ್ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಒಂದು ಮೆರವಣಿಗೆಗೆ, ಒಂದು ಚಳವಳಿಗೆ ಇವರು ಮಾರ್ಗದರ್ಶನವನ್ನು ಕೊಟ್ಟರು. ಆವಾಗಿಂದ ಇವರ ಒಂದು ರಾಜಕೀಯ ಜೀವನ ಆರಂಭ ಆಯಿತು. ಶಿ ವಾಸ್ ಪ್ರಾಸಿಕ್ಯೂಟೆಡ್ ಇನ್ ದೆಹಲಿ, ಮತ್ತು ಇವರನ್ನು ಈ ದೆಹಲಿಯಲ್ಲಿ ಏನು ಮಾಡಲಾಯಿತು ಅಂದರೆ ಪ್ರಾಸಿಕ್ಯೂಟ್ ಮಾಡಲಾಯಿತು ಅಂತೇಳಿ, ಅಂದರೆ ಕಾನೂನು ಕ್ರಮ ಕೈಗೊಳ್ಳಲಾಯಿತು ಇವರು ದೆಹಲಿಯಲ್ಲಿದ್ದಾಗ. ಆ್ಯಂಡ್ ಆನ್ ಹರ್ ರೆಫ್ಯೂಸಲ್ ಟು ಪರ್ನಿಷ್ ಸೆಕ್ಯೂರಿಟಿ ಫಾರ್ ಗುಡ್ ಬಿಹೇವಿಯರ್, ಯಾಕೆ ಅವರಿಗೆ ಈ ಒಂದು ಪರಿಸ್ಥಿತಿ ಬಂತು, ಯಾಕೆ ಅವರಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕಾಯಿತು ಅಂತಂದರೆ ಆನ್ ಹರ್ ರೆಫ್ಯೂಸಲ್, ಅವಳು ತಿರಸ್ಕಾರ ಮಾಡಿದ್ದಕ್ಕಾಗಿ, ಟು ಪರ್ನಿಷ್ ಸೆಕ್ಯೂರಿಟಿಯ ರಕ್ಷಣೆಯನ್ನು ಅವಳು ತಿರಸ್ಕರಿಸಿದ್ದಕ್ಕಾಗಿ ಮತ್ತು ಅವಳ ಒಂದು ಒಳ್ಳೆಯ ವರ್ತನೆಗಾಗಿ ಅವಳಿಗೆ ಶಿಕ್ಷೆಯನ್ನು ಕೊಡಲಾಯಿತು. ವಾಸ್ ಸೆಂಟೆನ್ಸ್ ಟು 1 year ಇಂಪ್ರಿಸನ್ಮೆಂಟ್, 1 ವರ್ಷ ಅವಳಿಗೆ ಜೈಲಿಗೆ ಹಾಕಲಾಯಿತು. ಪೇವ್ ಮಂತ್ಸ್ ಲೇಟರ್, ಕೆಲವು ತಿಂಗಳ ನಂತರ, ವೆನ್ ಮೋಸ್ಟ್ ಪೊಲಿಟಿಕಲ್ ಪ್ರಿಸನರ್ಸ್ ವೇರ್ ಬೀಯಿಂಗ್ ರಿಲೀಸ್ಡ್, ಆಗ ತಾನೇ ಯಾವಾಗ ಅರುಣಾ ಅಸಫ್ ಅಲಿಯವರೊಂದಿಗೆ ಯಾವಾಗ ಅವರು ಸಹಿತ ಜೈಲು ಸೇರಿಕೊಂಡಿದ್ದರು, ಭಾಳ ಜನ ಪ್ರಿಸನರ್ಸ್ಗಳು ಅವರೆಲ್ಲ ರಿಲೀಸ್ ಆದರು. ಆದರೆ ಅರುಣಾ ಅಸಫ್ ಅಲಿಯವರನ್ನು ಮಾತ್ರ ರಿಲೀಸ್ ಮಾಡಲಿಲ್ಲ. ಸಿ ವಾಸ್ ನಾಟ್ ರಿಲೀಸ್ಡ್ ಅಂಟಿಲ್ ಪಬ್ಲಿಕ್ ಎಜಿಟೇಷನ್ ವಾಸ್ ಲಾಂಚ್ಡ್ ಇನ್ ಹರ್ ಸಪೋರ್ಟ್, ಅವಳ ಬೆಂಬಲಕ್ಕಾಗಿ ಯಾವಾಗ ಸಾರ್ವಜನಿಕವಾಗಿರ್ತಕ್ಕಂಥ ಚಳುವಳಿಗಳು ಆರಂಭವಾದವು, ಅಲ್ಲಿಯವರೆಗೆ ಅರುಣಾ ಅಸಫ್ ಅಲಿಯವರನ್ನು ಜೈಲಿನಿಂದ ಬಿಡುಗಡೆ ಮಾಡಿರಲಿಲ್ಲ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಪ್ಯಾರಾಗ್ರಾಫ್ನ ನೋಡೋಣ. ಇನ್ 1932 she was again arrested and put in the Delhi jail, where she went on a hunger strike to protest against the callous treatment of political prisoners. In 1932, 1932ರಲ್ಲಿ she was again arrested, ಮತ್ತೆ ಅವಳನ್ನು ಅರೆಸ್ಟ್ ಮಾಡಲಾಯಿತು. ಆ್ಯಂಡ್ ಪುಟ್ ಇನ್ ದ ದೆಹಲಿ ಜೈಲ್, ಅವಳನ್ನು ದೆಹಲಿಯ ಒಂದು ಜೈಲಿನಲ್ಲಿ ಇಡಲಾಯಿತು. ವೇರ್ ಶಿ ವೆಂಟ್ ಆನ್ ಅ ಹಂಗರ್ ಸ್ಟ್ರೈಕ್, ಅಲ್ಲಿಂದಲೇ ಅವಳು ಏನು ಮಾಡ್ತಾಳೆ, ಈ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸ್ತಾಳೆ. ಯಾವ ಕಾರಣಕ್ಕಾಗಿ ಅಂತಂದರೆ ಟು ಪ್ರೊಟೆಸ್ಟ್ ಅಗೇನ್ಸ್ಟ್, ಅಂದರೆ ಪ್ರತಿಭಟನೆಯನ್ನು ಮಾಡಲು. ದ ಕ್ಯಾಲಸ್ ಟ್ರೀಟ್ಮೆಂಟ್ ಅಂತಂದರೆ ಭಾಳ ಕೆಟ್ಟದಾಗಿ ಈ ಒಂದು ರಾಜಕೀಯ ಪ್ರಿಸನರ್ಸ್ಗಳನ್ನು ಅಥವಾ ರಾಜಕೀಯ ಅಪರಾಧಿಗಳನ್ನ ಏನು ಮಾಡ್ತಿರ್ತಾರೆ, ಭಾಳಷ್ಟು ಕೆಟ್ಟದಾಗಿ ಆ ಜೈಲಿನಲ್ಲಿ ನಡೆಸಿಕೊಳ್ತಾ ಇರ್ತಾರೆ. ಆ ಕಾರಣಕ್ಕಾಗಿ ಇಲ್ಲಿ ದಾಕ್ಷಿಣ್ಯವಿಲ್ಲದೆ ಅವರನ್ನು ನಡೆಸ್ಕೊಳ್ತಾ ಇರ್ತಾರೆ, ರಾಜಕೀಯ ಕೈದಿಗಳನ್ನು. ಆ ಕಾರಣಕ್ಕಾಗಿ ಅವರು ಅದೇ ಜೈಲಿನಿಂದ ಏನು ಮಾಡ್ತಾರೆ, ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿರ್ತಾರೆ. ಹರ್ ಡಿಮ್ಯಾಂಡ್ಸ್ ವೇರ್ ಕನ್ಸಿಡರ್ಡ್, ಅವಳ ಬೇಡಿಕೆಗಳನ್ನು ಈಡೇರಿಸಲಾಯಿತು ಅಥವಾ ಒಪ್ಪಿಕೊಳ್ಳಲಾಯಿತು. ಬಟ್ ಶಿ ವಾಸ್ ಟ್ರಾನ್ಸ್ಫರ್ಡ್ ಟು ಅಂಬಾಲಾ ಜೈಲ್, ಅವಳನ್ನು ದೆಹಲಿಯ ಜೈಲಿನಿಂದ ಅಂಬಾಲಾ ಜೈಲ್ಗೆ ಏನು ಮಾಡ್ತಾರೆ, ವರ್ಗಾಯಿಸ್ತಾರೆ. ವೇರ್ ಶಿ ವಾಸ್ ಕೆಪ್ಟ್ ಇನ್ ಅ ಸಾಲಿಟರಿ ಕಂಪೈನ್ಮೆಂಟ್, ಮತ್ತು ಅವಳನ್ನು ಒಂದು ಏಕಾಂಗಿಯಾಗಿರ್ತಕ್ಕಂಥ ಒಂದೇ ಒಂದು ಸೆಲ್ಲಲ್ಲಿ ಒಂದು ಹೆಣ್ಣುಮಗಳನ್ನು ಇಡುವಂಥ ಒಂದು ವ್ಯವಸ್ಥೆಯನ್ನು ಬ್ರಿಟಿಷರು ಮಾಡ್ತಾರೆ. ವೇರ್ ಶಿ ಕೆಪ್ಟ್ ಇನ್ ಅ ಸಾಲಿಟರಿ ಕಂಪೈನ್ಮೆಂಟ್ ಅಂತಾರೆ. ಸಾಲಿಟರಿ ಅಂದರೆ ಏಕಾಂಗಿಯಾಗಿರ್ತಕ್ಕಂಥ ಒಂದು ಜೈಲಿನ ಸೆಲ್ ಅದು. ಆಫ್ಟರ್ ಹರ್ ರಿಲೀಸ್, ಅವಳ ಒಂದು ರಿಲೀಸ್ ನಂತರ, ಅವಳ ಬಿಡುಗಡೆಯ ನಂತರ, ಸಿ ಸ್ಟೇಡ್ ಅವೇ ಫ್ರಮ್ ದ ಮೂವ್ಮೆಂಟ್ ಫಾರ್ 10 years, ಅವಳು 10 ವರ್ಷಗಳ ಕಾಲ ಈ ಒಂದು ಚಳವಳಿಯಿಂದ ದೂರ ಉಳಿಯುತ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಒಂದು ಪ್ಯಾರಾಗ್ರಾಫ್ನ ನೋಡೋಣ. ಸಮಥಿಂಗ್ ಸಿಗ್ನಿಫಿಕೆಂಟ್ ಹ್ಯಾಪನ್ಡ್ ಇನ್ 1942, ಏನೋ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ನಡೆದು ಹೋಯಿತು 1942ರಲ್ಲಿ. ಅದೇನೋದನ್ನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಶಿ ಅಟೆಂಡೆಡ್ ದ ಬಾಂಬೆ ಕಾಂಗ್ರೆಸ್ ಸೆಷನ್, ಅರುಣಾ ಅಸಫ್ ಅಲಿ ಅವರು ಏನು ಮಾಡ್ತಾರೆ, ಬಾಂಬೆಯಲ್ಲಿ ನಡೆದಿರ್ತಕ್ಕಂಥ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸ್ತಾರೆ ತನ್ನ ಗಂಡನೊಂದಿಗೆ. ಅಲಾಂಗ್ ಅಂದರೆ ಅವರ ಜೊತೆಗೆ. ವಿತ್ ಹರ್ ಹಸ್ಬೆಂಡ್, ಡ್ಯೂರಿಂಗ್ ವಿಚ್ ದ ಕ್ವಿಟ್ ಇಂಡಿಯಾ ರೆಸಲ್ಯೂಷನ್ ವಾಸ್ ಪಾಸ್ಡ್, ಅದೇ ಒಂದು ಅಧಿವೇಶನದಲ್ಲಿ ಕ್ವಿಟ್ ಇಂಡಿಯಾ, ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಒಂದು ಸಂಕಲ್ಪವನ್ನು ಆ ಒಂದು ಅಸೆಂಬ್ಲಿಯಲ್ಲಿ ಅಥವಾ ಆ ಒಂದು ಸೆಷನ್ನಲ್ಲಿ ಪಾಸ್ ಮಾಡಲಾಗ್ತದೆ. ಆನ್ 8th August, ಅದು 8ನೇ ತಾರೀಕು ಆಗಸ್ಟ್ನಂದು. ದ ಕಮಿಟಿ ಹ್ಯಾಡ್ ಪ್ಲ್ಯಾನ್ಡ್, ಆ ಒಂದು ಸಮಿತಿ ಏನು ಮಾಡುತ್ತೆ, ಒಂದು ಯೋಜನೆಯನ್ನು ರೂಪಿಸಿಕೊಂಡಿರುತ್ತೆ. ದ ಹೋಸ್ಟಿಂಗ್ ಆಫ್ ದ 3 color,
ನಾವು ಒಂದು 3 ಬಣ್ಣದ ಧ್ವಜವನ್ನು ಹಾರಿಸಬೇಕು. ಎಲ್ಲಿ? ಆಟ್ ಗೌಲಿ ಟ್ಯಾಂಕ್ ಮೈದಾನ ಹತ್ರ ನಾವು 3 ಕಲರ್ನ ಧ್ವಜವನ್ನು ಹಾರಿಸೋದ್ರ ಮುಖಾಂತರವಾಗಿ ನಾವು ವಿಧಿವತ್ತಾಗಿ ಏನು ಮಾಡಬೇಕು, ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟನ್ನು ಆರಂಭ ಮಾಡಬೇಕು ಅನ್ನುವುದು ಆ ಒಂದು ಕಮಿಟಿಯ ನಿರ್ಧಾರವಾಗಿತ್ತು. ಆದರೆ ದ ಬ್ರಿಟಿಷ್ ಗಾಟ್ ವಿಂಡ್ ಆಫ್ ದ ಪ್ಲ್ಯಾನ್. ಈ ಒಂದು ಯೋಜನೆಯ ಸುಳಿವು ದೊರೆತಿರ್ತಕ್ಕಂಥ ಬ್ರಿಟಿಷರು ಏನು ಮಾಡ್ತಾರೆ, ಆ್ಯಂಡ್ ಅರೆಸ್ಟೆಡ್ ದ ಟಾಪ್ ಲೀಡರ್ಸ್. ಅವರು ಭಾಳಷ್ಟು ಮೇಲ್ಪಂಕ್ತಿಯ ಒಂದು ನಾಯಕರನ್ನು ಏನು ಮಾಡ್ತಾರೆ, ಅರೆಸ್ಟ್ ಮಾಡಿಬಿಡ್ತಾರೆ. ಇನ್ಕ್ಲೂಡಿಂಗ್ ಗಾಂಧೀಜಿ ಫೆವ್ ಅವರ್ಸ್ ಬಿಫೋರ್ ದ ಇವೆಂಟ್. ಈ ಘಟನೆ ನಡೆಯೋಕ್ಕಿಂತ ಮುಂಚೆ, ಕೆಲವು ಗಂಟೆಗಳ ಮುಂಚೆ ಗಾಂಧೀಜಿಯವರನ್ನು ಅವರು ಅರೆಸ್ಟ್ ಮಾಡ್ತಾರೆ. ವಾಟ್ ಫಾಲೋಡ್ ಈಸ್ ಬೆಸ್ಟ್ ಡಿಸ್ಕ್ರೈಬ್ಡ್ ಇನ್ ಹರ್ ಓನ್ ವರ್ಡ್ಸ್. ಮುಂದೆ ಏನು ನಡೆಯುತ್ತೆ ಅನ್ನೋದನ್ನು ಅವಳ ಮಾತುಗಳಲ್ಲಿ ಕೇಳಿ ಅಂತ ನಮಗೆ ಹೇಳ್ತಾ ಇದ್ದಾರೆ. ಅವರೇ ಈಗ ಅರುಣಾ ಅಸಾಫ್ ಅಲಿ ಅವರು ಏನು ಮಾಡ್ತಾರೆ, ಅಲ್ಲಿ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾ ಇದ್ದಾರೆ. My husband and I were not in the least surprised when in the early hours of 9th August or August 9th, the police knocked on the door of the flat where we were staying. When they announced Asaf Saheb's arrest, I asked what about me. My husband, ನನ್ನ ಗಂಡನ ಮತ್ತು ನಾನು, my husband and I were not in the least surprised. ನಾವಿಬ್ಬರು ಯಾವುದೇ ಆಶ್ಚರ್ಯಕ್ಕೆ ಒಳಗಲ್ಲ, ಒಂಚೂರು ಆಶ್ಚರ್ಯ ಪಡಲಿಲ್ಲ. ವ್ಯಾನ್ ಇನ್ ದ ಅರ್ಲಿ ಅವರ್ಸ್ ಅಂದರೆ ಬೆಳಗಿನ ಜಾವ ಮುಂಜಾನೆ 9ನೇ ಆಗಸ್ಟ್ನಂದು ದ ಪೊಲೀಸ್ ಅಂದರೆ ಬ್ರಿಟಿಷ್ ಪೊಲೀಸ್ ಏನು ಮಾಡ್ತಾರೆ, ನಾಕ್ಡ್ ಆನ್ ದ ಡೋರ್ ಆಫ್ ದ ಫ್ಲ್ಯಾಟ್. ಇವರು ವಾಸವಾಗಿರ್ತಕ್ಕಂಥ ಒಂದು ಫ್ಲ್ಯಾಟ್ನ ಒಂದು ಡೋರನ್ನು ತಟ್ಟಿದ್ರು. ವ್ಯಾನ್ ದೇ ಅನೌನ್ಸ್ ಅಸಫ್ ಸಾಹೇಬ್ಸ್ ಅರೆಸ್ಟ್. ಅವ್ರು ಹೇಳ್ತಾ ಇದ್ದಾರೆ ಅಸಫ್ ಸಾಹೇಬ್ ಅವರ ಒಂದು ಅರೆಸ್ಟ್ ವಾರೆಂಟ್ ಇದೆ ಅಂಥೇಳಿ ಹೇಳ್ತಾರೆ. ಐ ಆಸ್ಕ್, ನಾನು ಕೇಳಿದೆ, ವಾಟ್ ಅಬೌಟ್ ಮೀ, ಹಾಗಾದರೆ ನನ್ನ ಅರೆಸ್ಟ್ ವಾರೆಂಟ್ ಇಲ್ವೇನು ಅಂತ ನಾನು ಪ್ರಶ್ನೆಯನ್ನು ಕೇಳಿದೆ. ದೆರ್ ಈಸ್ ನೋ ವಾರೆಂಟ್ ಫಾರ್ ಯು ಮ್ಯಾಡಮ್, ಐ ವಾಸ್ ಟೋಲ್ಡ್. ನನಗೆ ಆ ಪೊಲೀಸ್ ಅಧಿಕಾರಿ ಹೇಳ್ತಾನೆ, ನಿಮ್ಮದು ಯಾವುದು ಅರೆಸ್ಟ್ ವಾರೆಂಟ್ ಇಲ್ಲ ಅಂತ ಹೇಳ್ತಾನೆ. ಐ ಪರ್ಸ್ಯೂಡೆಡ್ ದ ಬ್ರಿಟಿಷ್ ಸರ್ಜೆಂಟ್ ಹೂ ಹ್ಯಾಡ್ ಕಮ್ ಇನ್ ಅ ಟ್ಯಾಕ್ಸಿ ವಿತ್ ಅ ಕಪಲ್ ಆಫ್ ಪೊಲೀಸ್ ಮ್ಯಾನ್. ಐ ಪರ್ಸ್ಯೂಡೆಡ್, ನಾನು ಮನವೊಲಿಸಿದೆ. ದ ಬ್ರಿಟಿಷ್ ಸರ್ಜೆಂಟ್ ಅಂದರೆ ಬ್ರಿಟಿಷ್ ಒಬ್ಬ ಅಧಿಕಾರಿಯ ಮನವೊಲಿಸಿದೆ. ಹೂ ಹ್ಯಾಡ್ ಕಮ್ ಇನ್ ಅ ಟ್ಯಾಕ್ಸಿ, ಯಾರು ಒಂದು ಟ್ಯಾಕ್ಸಿಯಲ್ಲಿ ಬಂದಿದ್ದರು. ವಿತ್ ಅ ಕಪಲ್ ಆಫ್ ಪೊಲೀಸ್ ಮ್ಯಾನ್, ಅವರೊಂದಿಗೆ 2 ಜನ ಪೊಲೀಸರು ಕೂಡ ಬಂದಿದ್ದರು. ಟು ಲೆಟ್ ಮೀ ಅಕಂಪನಿ ದೆಮ್ ಟು ದ ರೈಲ್ವೆ ಸ್ಟೇಷನ್ಗೆ ಬಿಡೋದಕ್ಕೆ ನನ್ನ ಜೊತೆಗೆ ಬಂದಿದ್ದರು. ಟು ಲೆಟ್ ಮೀ ಅಕಂಪನಿ ಅಂದರೆ ನನ್ನ ಬಿಡೋದಕ್ಕಾಗಿ ಅವರು ರೈಲ್ವೆ ಸ್ಟೇಷನ್ ಹತ್ತಿರ ಬಂದಿದ್ದರು. ದೆಮ್ ಟು ರೈಲ್ವೆ ಸ್ಟೇಷನ್ ಟು ಸಿ ಆಫ್ ಮೈ ಹಸ್ಬೆಂಡ್, ನಾನು ನನ್ನ ಗಂಡನ ಬೀಳ್ಕೊಡಲು ಬಂದಿದ್ದೆ. ಡಾನ್ ವಾಸ್ ಅಬೌಟ್ ಟು ಬ್ರೇಕ್, ಇನ್ನೇನು ಮುಂಜಾವು ಅಥವಾ ಡಾನ್ ವಾಸ್ ಅಬೌಟ್ ಟು ಬ್ರೇಕ್ ಅಂದರೆ ಇಲ್ಲಿ ಡಾನ್ ಅಂದರೆ ಮುಂಜಾವು, ಸೂರ್ಯ ಉದಯ ಆಗುವುದಕ್ಕಿಂತ ಮುಂಚೆ ಇರ್ತಕ್ಕಂತಹ ಒಂದು ಸಮಯವನ್ನು ನಾವು ಡಾನ್ ಎಂದು ಕರೆಯುತ್ತೇವೆ. ಡಾನ್ ವಾಸ್ ಅಬೌಟ್ ಟು ಬ್ರೇಕ್ ಅಂದರೆ ಇನ್ನೇನು ಸೂರ್ಯ ಉದಯ ಆಗ್ತಾ ಇದ್ದ ಅಥವಾ ಉದಯ ಆಗಲಿದ್ದ. ಆ್ಯಂಡ್ ದೇರ್ ವಾಸ್ ಅ ಕಾರ್ಡನ್ ಅರೌಂಡ್ ದ ವಿಕ್ಟೋರಿಯಸ್ ಟರ್ಮಿನಸ್. ಇಲ್ಲಿ ಏನು ಮಾಡಿದರು, ವಿಕ್ಟೋರಿಯಾ ಟರ್ಮಿನಸ್ ಅಂತಕ್ಕಂಥ ಒಂದು ರೈಲು, ಅದಕ್ಕೆ ವಿಕ್ಟೋರಿಯಾ ಅಂತ ಹೆಸರನ್ನು ಕೊಡಲಾಗಿತ್ತು. ಏಕೆಂದರೆ ಅದು ಬ್ರಿಟಿಷರ ಕಾಲ, ಅದರಿಂದಾಗಿ ವಿಕ್ಟೋರಿಯಾ ರಾಣಿ ಹೆಸರನ್ನು ಅದಕ್ಕೆ ಇಡಲಾಗಿತ್ತು. ಇಲ್ಲಿ ಕಾರ್ಡನ್ ಅಂತಕ್ಕಂಥ ಅರ್ಥ ಏನು ಅಂತಂದರೆ ಒಳಕ್ಕೆ ಬಾರದಂತೆ ಮತ್ತು ಹೊರಕ್ಕೆ ಹೋಗಲಾರದಂತೆ ಸುತ್ತುವರಿಯುವುದು, ಅದಕ್ಕೆ ಕಾರ್ಡನ್ ಅಂತೇಳಿ ಕರೀತಾ ಇದ್ದಾರೆ. ವಾಸ್ ಅ ಕಾರ್ಡನ್ ಅರೌಂಡ್ ಅಂದರೆ ಸುತ್ತಲೂ, ಈ ವಿಕ್ಟೋರಿಯಾ ಟರ್ಮಿನಸ್ ಅಂತಕ್ಕಂಥ ರೈಲು ಸುತ್ತಲೂ ಸಹಿತ ಯಾರು ಒಳಕ್ಕೆ ಬರದಂತೆ ಹೊರಕ್ಕೆ ಹೋಗದಂತೆ ತಡೆಯಲಾಗಿತ್ತು. ಟು ಕೀಪ್ ಕ್ರೌಡ್ಸ್ ಆಟ್ ದ ಬೇ, ಮತ್ತು ಜನಸಮೂಹವನ್ನು ಹೊರಗೆ ಇಡಲಾಗಿತ್ತು. ಆ್ಯಸ್ ಐ ವಾಕ್ಡ್ ಅಲಾಂಗ್ ದ ಪ್ಲ್ಯಾಟ್ಫಾರ್ಮ್, ನಾನು ಆ ಒಂದು ಪ್ಲ್ಯಾಟ್ಫಾರ್ಮ್ ಗುಂಟ ಅಥವಾ ಆ ಒಂದು ರೈಲ್ವೆಯ ಒಂದು ಕಟ್ಟೆ ಗುಂಟ ನಾನು ನಡ್ಕೊಂಡು ಹೋಗ್ತಾ ಇದ್ದೆ. ಐ ಸಾ ಮೌಲಾನಾ ಆಜಾದ್, ನಾನು ಹೋಗ್ತಿರ್ಬೇಕಂತ ದಾರಿಯಲ್ಲಿ ಮೌಲಾನಾ ಆಜಾದ್ರನ್ನು ನೋಡಿದೆ. ಸಿಟ್ಟಿಂಗ್ ಆ್ಯಟ್ ಅ ವಿಂಡೋ ಇನ್ ಅ ಕಂಪಾರ್ಟ್ಮೆಂಟ್, ಅವರು ಒಂದು ಕಂಪಾರ್ಟ್ಮೆಂಟ್ನ ಕಿಟಕಿಯ ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಒಬ್ಬ ಸ್ಪೆಷಲ್ ಟ್ರೈನ್, ಅದು ವಿಶೇಷವಾಗಿರ್ತಕ್ಕಂಥ ರೈಲು. ಆ್ಯಂಡ್ ಸ್ಟಾಪ್ ಟು ಟಾಕ್ ಟು ಹಿಮ್, ನಾನು ಅವ್ರ ಜೊತೆ ಮಾತಾಡೋದಕ್ಕೆ ನಿಂತುಕೊಂಡೆ. ಆ್ಯಸ್ ಕಾಂಗ್ರೆಸ್ ಪ್ರೆಸಿಡೆಂಟ್, ಅವರು ಒಬ್ಬ ಕಾಂಗ್ರೆಸ್ ಅಂತಕ್ಕಂಥ ಒಂದು ಪಾರ್ಟಿಯ ಏನಾಗಿದ್ದರು, ಪ್ರೆಸಿಡೆಂಟ್ ಆಗಿದ್ದರು, ಕಾಂಗ್ರೆಸ್ ಪಕ್ಷದ ಒಬ್ಬ ಅಧ್ಯಕ್ಷರಾಗಿದ್ದರು. ಹಿ ವಾಸ್ ಟು ಅನ್ಫರ್ ದ 3 ಕಲರ್ ಆ್ಯಟ್ ದ ಪಬ್ಲಿಕ್ ಗ್ಯಾದರಿಂಗ್ ಆ್ಯಟ್ ಗೌಲಿ ಟ್ಯಾಂಕ್ ಮೈದಾನ. ಅವರೇ ಏನು ಮಾಡಬೇಕಾಗಿತ್ತು ಅಂದರೆ ಅನ್ಫರ್ಲ್ ಅಂದರೆ ಧ್ವಜವನ್ನು ಹಾರಿಸಬೇಕಾಗಿತ್ತು. ಆ 3 ಕಲರ್, ಆ ಮೂರು ಬಣ್ಣಗಳನ್ನು ಹೊಂದಿರತಕ್ಕಂತಹ ಆ ಧ್ವಜವನ್ನು ಅವರೇ ಗೌಲಿ ಟ್ಯಾಂಕ್ ಮೈದಾನ ಹತ್ತಿರ ಹಾರಿಸಬೇಕಾಗಿತ್ತು. ಅದು ಎಕ್ಸಾಕ್ಟಾಗಿ
8 AM ಅಂದರೆ ಮುಂಜಾನೆ 8 ಗಂಟೆಗೆ ಹಾರಿಸಬೇಕಾಗಿತ್ತು. ಐ ಮೇಡ್ ಅಪ್ ಮೈ ಮೈಂಡ್ ಆನ್ ಆ್ಯನ್ ಇಂಪಲ್ಸ್ ಐ ಆಮ್ ಗೋಯಿಂಗ್ ದೇರ್. ನಾನು ಅವ್ರಿಗೆ ಹೇಳಿದೆ ಐ ಮೇಡ್ ಅಪ್ ಮೈ ಮೈಂಡ್, ನಾನು ಅದರ ನಿರ್ಧಾರ ಮಾಡಿದ್ದೇನೆ. ಆನ್ ಆ್ಯನ್ ಇಂಪಲ್ಸ್ ಅಂತಂದರೆ ಇಲ್ಲಿ ವಿವರಣೆ ಕೊಡಲು ಸಾಧ್ಯವಿಲ್ಲ, ಹಾಗೆ ಮಾಡುವುದಕ್ಕೆ ನಾವು ಇಂಪಲ್ಸ್ ಅಂತ ಹೇಳಿ ಕರಿತಾ ಇತ್ತು. ಪ್ರಚೋದನೆ ಅಂತ ಹೇಳಿ ಸಹಿತ ಅರ್ಥ ಆಗುತ್ತೆ ಅದು. ಐ ಆಮ್ ಗೋಯಿಂಗ್ ದೇ, ನಾನು ಅಲ್ಲಿ ಹೋಗ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನು ಈ ಅರುಣಾ ಆಸಾಫ್ ಅಲಿ ಅವರು ಹೇಳ್ತಾರೆ. ತದನಂತರದಲ್ಲಿ ದಿಸ್ ಡಿಸಿಷನ್ ಟು ಸ್ಟ್ಯಾಂಡ್ ಇನ್ ಫಾರ್ ಮೌಲಾನಾ ಆಜಾದ್ ವಾಸ್ ದ ಬಿಗಿನಿಂಗ್ ಆಫ್ ಅ ಚಾಪ್ಟರ್ ಆಫ್ ಹೀರೋಯಿಸಮ್ ಆ್ಯಂಡ್ ಅನ್ರೆಸ್ಟ್ ಇನ್ ದ ಲೈಫ್ ಆಫ್ ಅರುಣಾ ಆಸಾಫ್ ಅಲಿ. ಹರ್ ನ್ಯಾರೇಟಿವ್ ಪ್ರೊಸೀಡ್ಸ್. ದಿಸ್ ಡಿಸಿಷನ್, ಈ ಒಂದು ನಿರ್ಧಾರ, ಟು ಸ್ಟ್ಯಾಂಡ್ ಇನ್ ಫಾರ್ ಅಂದರೆ ಈ ಒಂದು ನಿರ್ಧಾರ ಮೌಲಾನಾ ಆಜಾದರ ಪರವಾಗಿತ್ತು ಅಂತೇಳಿ, ಅವರ ಪರವಾಗಿ ನಿಂತು ಕೆಲಸ ಮಾಡ್ತಕ್ಕಂಥ ಅರುಣಾ ಆಸಾಫ್ ಅಲಿ ಅವರು ಈಗ ಆ ಒಂದು ಇನ್ ದ 1944 ಇಶ್ಯೂ ಆಫ್ ಮ್ಯಾಗಝಿನ್, ಒಂದು ನಿಯತಕಾಲಿಕ ಒಂದು ಸಮಸ್ಯೆಯಲ್ಲಿ ಸಿ ಅಡ್ವೈಸರ್, ಅವಳು ಈ ರೀತಿಯಾಗಿ ಬೋಧನೆಯನ್ನು ಮಾಡ್ತಾ ಇದ್ದಾಳೆ. ಫ್ರೀಡಮ್ ಫೈಟರ್ಸ್ ನಾಟ್ ಟು ಅಲೋ ಎನಿ ಅಕಾಡೆಮಿಕಲ್ ಆರ್ಗ್ಯುಮೆಂಟ್ಸ್, ಇಲ್ಲಿ ಯಾವುದೇ ಶೈಕ್ಷಣಿಕವಾಗಿರ್ತಕ್ಕಂತಹ ವಾದ ವಿವಾದಗಳಿಗೆ ಆಸ್ಪದ ಕೊಡಬಾರದು. ಆನ್ ಕ್ವೆಶನ್ಸ್ ಲೈಕ್ ವೈಲೆನ್ಸ್ ಆ್ಯಂಡ್ ನಾನ್ ವೈಲೆನ್ಸ್, ಹಿಂಸೆ ಅಥವಾ ಅಹಿಂಸೆ ಅನ್ನುವಂಥ ವಿಚಾರವನ್ನು ಇಲ್ಲಿ ನಾವು ತರಬಾರ್ದು. ಟು ಡಿವರ್ಟ್ ಅಟೆನ್ಷನ್ ಫ್ರಾಮ್ ದ ಸ್ಟರ್ನ್ ರಿಯಾಲಿಟೀಸ್, ಸತ್ಯವಾಗಿರ್ತಕ್ಕಂಥ ಒಂದು ದಾರಿಯಿಂದ ನಾವು ಯಾರನ್ನು ಡಿವರ್ಟ್ ಮಾಡಬಾರ್ದು ಅಥವಾ ಬೇರೆ ಕಡೆಗೆ ಅವರ ಒಂದು ಲಕ್ಷ್ಯವನ್ನು ಅಟೆನ್ಷನನ್ನು ಗಮನವನ್ನು ಬೇರೆ ಕಡೆ ಕೊಡುವಂತೆ ಮಾಡಬಾರ್ದು. ಐ ವಾಂಟ್ ಎವ್ರಿ ಸ್ಟೂಡೆಂಟ್, ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತು ಪ್ರತಿಯೊಬ್ಬ ತರುಣಿಯರು ಸಹಿತ ಟು ಥಿಂಕ್, ಈ ರೀತಿಯಾಗಿ ವಿಚಾರ ಮಾಡಬೇಕು. ಆ್ಯಂಡ್ ಫೀಲ್ ಆ್ಯಸ್ ಅ ಸೋಲ್ಜರ್ಸ್, ಅವರು ತಮ್ಮನ್ನು ತಾವು ಒಬ್ಬ ಸೈನಿಕ ಅಂಥೇಳಿ ಭಾವಿಸ್ಕೊಳ್ಬೇಕು. ಆಫ್ ದ ನೇಷನ್, ಈ ಒಂದು ರಾಷ್ಟ್ರದ ಸೈನಿಕ ಅಂತ ಭಾವಿಸ್ಕೊಂಡ್ಬಿಟ್ಟು ದ್ಯಾಟ್ ಈಸ್ ಟು ಕಮ್, ಅದು ಈ ಎಲ್ಲ ತರುಣಿಯರಲ್ಲಿ ಮತ್ತು ವಿದ್ಯಾರ್ಥಿನಿಂದ ಬರಬೇಕು ಅನ್ನೋದು ಆ ಒಂದು ಮ್ಯಾಗಝಿನ್ನಲ್ಲಿ ಅವರು ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಲಾಸ್ಟ್ ಒಂದು ಪ್ಯಾರಾಗ್ರಾಫನ್ನು ನೋಡೋಣ. ಇಲ್ಲಿ ಇನ್ನೂ 2 ಪ್ಯಾರಾಗ್ರಾಫ್ಗಳಿವೆ. ಇನ್ ದ ಮೀನ್ ಟೈಮ್, ಅಷ್ಟದರಲ್ಲಿ ದ ಗೌರ್ಮೆಂಟ್ ಅನೌನ್ಸ್ಡ್ ಅ ರಿವಾರ್ಡ್ ಆಫ್ $5,000 ಫಾರ್ ಹರ್ ಕ್ಯಾಪ್ಚರ್. ಅಷ್ಟದರಲ್ಲಿ ಏನು ಮಾಡುತ್ತೆ, ಬ್ರಿಟಿಷ್ ಸರ್ಕಾರ ಅಂತಕ್ಕಂಥದ್ದು ಪ್ರಕಟಣೆ ಮಾಡುತ್ತೆ, $5,000 ಬಹುಮಾನವನ್ನು ಕೊಡ್ತೇವೆ, ಯಾರು ಅರುಣಾ ಆಸಾಫ್ ಅಲಿ ಅವರನ್ನು ಹಿಡಿದುಕೊಡ್ತೀರಿ ಅವರಿಗೆ ಅಂತೇಳಿ $5,000 ರಿವಾರ್ಡನ್ನು ಅದು ಘೋಷಣೆ ಮಾಡುತ್ತೆ. ಶಿ ಬಿಕೇಮ್ ಇಲ್ ಆ್ಯಂಡ್ ಆನ್ ಹಿಯರಿಂಗ್ ದಿಸ್, ಈ ಒಂದು ವಿಚಾರವನ್ನು ಕೇಳಿಬಿಟ್ಟು ಅವಳಿಗೆ ಅನಾರೋಗ್ಯ ಉಂಟಾಗುತ್ತೆ. ಗಾಂಧೀಜಿ ಅಡ್ವೈಸ್ಡ್ ಹರ್ ಟು ಸರೆಂಡರ್, ಗಾಂಧೀಜಿಯವರು ಅವಳಿಗೆ ಉಪದೇಶ ಮಾಡ್ತಾರೆ, ನೀನು ಬ್ರಿಟಿಷರಿಗೆ ಸರೆಂಡರ್ ಆಗು ಅಂತ ಹೇಳಿಬಿಟ್ಟು. ಐ ಹ್ಯಾವ್ ಸೆಂಟ್ ಯು ಅ ಮೆಸೇಜ್ ದ್ಯಾಟ್ ಯು ಮಸ್ಟ್ ನಾಟ್ ಡೈ ಅಂಡರ್ಗ್ರೌಂಡ್, ನಾನು ನಿಮಗೊಂದು ಸಂದೇಶವನ್ನು ಕಳಿಸ್ತಾ ಇದ್ದೇನೆ, ಏನಂತಂದರೆ ನೀವು ಅಥವಾ ನೀವು ಏನು ಮಾಡ್ಬೋದು, ಭೂಗತದಲ್ಲಿ ಏನು ಮಾಡಬಾರ್ದು ಅಂದರೆ ನೀವು ಅಲ್ಲೇ ಏನಾಗಬಾರ್ದು, ಸಾಯಬಾರ್ದು. ಯು ಆರ್ ರೆಡ್ಯೂಸ್ ಟು ಅ ಸ್ಕೆಲ್ಟನ್, ನೀವು ಅಲ್ಲೇ ಇದ್ಬಿಟ್ಟು ಏನಾಗ್ತೀರಾ, ಅಸ್ಥಿ ಪಂಜರಾಗಿ ಬಿಡ್ತೀರಾ. ಡು ಕಮ್ ಔಟ್, ನೀವು ಹೊರಗೆ ಬನ್ನಿ. ಆ್ಯಂಡ್ ಸರೆಂಡರ್ ಯುವರ್ ಸೆಲ್ಫ್ ಆ್ಯಂಡ್ ಟೇಕ್ ದ ಪ್ರೈಸ್ ಅಪೋರ್ಡ್ ಬೈ ದ ಯುವರ್ ಅರೆಸ್ಟ್, ನಿಮ್ಮ ಒಂದು ಅರೆಸ್ಟಿಗೆ, ನಿಮ್ಮ ಒಂದು ಬಂಧನಕ್ಕೆ ಈಗಾಗಲೇ ಎಷ್ಟು ರಿವಾರ್ಡ್ ಕೊಡಲಾಗಿದೆ ಆ ರಿವಾರ್ಡನ್ನು ನೀವೇ ತೆಗೆದುಕೊಳ್ಳಿ ಮತ್ತು ನೀವು ಪೊಲೀಸರಿಗೆ ಸರೆಂಡರ್ ಆಗಲಿ ಅಂತ ಹೇಳಿಬಿಟ್ಟು ಗಾಂಧೀಜಿಯವರಿಗೆ ಅಡ್ವೈಸ್ ಮಾಡ್ತಾರೆ, ಅರುಣಾ ಆಸಾಫ್ ಅಲಿ ಅವರಿಗೆ ಮಾಡಿಬಿಟ್ಟು. ಆ್ಯಂಡ್ ರಿಸರ್ವ್ ದ ಪ್ರೈಸ್ ಮನಿ ಫಾರ್ ದ ಗ್ರೇಟ್ ಇಂಡಿಯನ್ ಕಾಸ್, ಆ ಒಂದು ಹಣವನ್ನು ನೀವು ಏನು ಮಾಡಬೇಕು, ರಿಸರ್ವ್ ಆಗಿಡಬೇಕು, ಕಾಯ್ದಿರಿಸಬೇಕು. ದ ಪ್ರೈಸ್ ಮನಿ ಫಾರ್ ದ ಗ್ರೇಟ್ ಇಂಡಿಯನ್ ಕಾಸ್, ಭಾರತಕ್ಕಾಗಿ, ಮಹಾನ್ ಭಾರತದ ಕಾರಣಕ್ಕಾಗಿ ನೀವು ಆ ಹಣವನ್ನು ರಿಸರ್ವ್ ಮಾಡಿ ಇಡಬೇಕು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಹವೆವರ್ ಅರುಣಾ ಸರೆಂಡರ್ಡ್ ಓನ್ಲಿ ವೆನ್ ದ ವಾರೆಂಟ್ಸ್ ಫಾರ್ ಹರ್ ಅರೆಸ್ಟ್ ವೇರ್ ಕ್ಯಾನ್ಸಲ್ಡ್ ಆನ್ 26 ಜನವರಿ 1946. ಹೀಗಿದ್ದರೂ ಸಹಿತ ಅರುಣಾ ಅವ್ರು ಏನು ಮಾಡ್ತಾರೆ, ಸರೆಂಡರ್ಡ್ ಆಗ್ತಾರೆ. ಯಾವಾಗ ಅಂದರೆ ಓನ್ಲಿ ವಾರೆಂಟ್ಸ್ ಫಾರ್ ಹರ್ ಅರೆಸ್ಟ್, ಅವಳ ಒಂದು ಬಂಧನಕ್ಕೆ ಇರ್ತಕ್ಕಂಥ ವಾರೆಂಟನ್ನು ಯಾವಾಗ ಕ್ಯಾನ್ಸಲ್ ಮಾಡಲಾಗುತ್ತೆ, ಆನ್ 26 ಜನವರಿ 1946 ಅದು ವಾರೆಂಟನ್ನು ಕ್ಯಾನ್ಸಲ್ ಮಾಡ್ತಾರೆ. ಆವಾಗ ಅವರು ಏನು ಮಾಡ್ತಾರೆ, ಅಷ್ಟು ಆಗಲಿಕ್ಕೆ ಹೋಗ್ತಾ ಇದ್ದಾರೆ, ಅದು ಅಷ್ಟರಲ್ಲಿ ಕ್ಯಾನ್ಸಲ್ ಆಗಿಬಿಟ್ಟಿರುತ್ತೆ ಅಂತ ಹೇಳಿಬಿಟ್ಟು. ಆಮೇಲೆ ಆಫ್ಟರ್ ಇಂಡಿಯಾ ಅಟ್ಟೇನ್ಡ್ ಇಂಡಿಪೆಂಡೆನ್ಸ್, ಅಂದರೆ ಭಾರತವು ಸ್ವಾತಂತ್ರ್ಯಗೊಂಡ ನಂತರದಲ್ಲಿ
ಅರುಣಾ ಆಸಫ್ ಅಲಿ ಟರ್ನ್ ಟು ಸೋಷಿಯಲ್ ವರ್ಕ್. ಅರುಣಾ ಆಸಫ್ ಅಲಿಯವರು ಸಾಮಾಜಿಕ ಕೆಲಸಗಳಿಗಾಗಿ ಮತ್ತು ಹೆಲ್ಪ್ ಟು ಎಸ್ಟಾಬ್ಲಿಷ್ ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯನ್ ವುಮೆನ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ತೆರೆಯಲು ಅಥವಾ ಸ್ಥಾಪಿಸಲು ಇವರು ಸಹಾಯವನ್ನು ಮಾಡ್ತಾರೆ. ಇನ್ 1954. In 1992 she was awarded the Nehru Award for International Understanding. ಅಂತಾರಾಷ್ಟ್ರೀಯ ತಿಳುವಳಿಕೆಗಾಗಿ ಇವರಿಗೆ ನೆಹರು ಒಂದು ಪ್ರಶಸ್ತಿಯನ್ನು ಕೊಡಲಾಯಿತು 1992ರಲ್ಲಿ. ಶಿ ಬ್ರೀದ್ಡ್ ಹರ್ ಲಾಸ್ಟ್. ಅವರು ಕೊನೆಯದಾಗಿ ಇನ್ ಜುಲೈ 1996 ಇವರು ಕೊನೆಯ ಉಸಿರನ್ನು 1996 ಜುಲೈನಲ್ಲಿ ಅವರು ಕೊನೆಯ ಉಸಿರೆಳೆದರು. ದ ಕಂಟ್ರಿ ಆನರ್ಡ್ ಹರ್ ವಿತ್ ಹೀಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್. ಭಾರತ ದೇಶವು ಅವರಿಗೆ ಈ ಭಾರತೀಯ ನಾಗರಿಕ ಕೊಡ್ತಕ್ಕಂಥ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿತು. ಅದು ಪದ್ಮಸ್ಥಲಿ ಅಂತಂದರೆ ಮರಣಾನಂತರ ಅಂಥೇಳಿ ಅರ್ಥ ಆಗುತ್ತೆ. ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.